ಸೊ ಹಾಯ್ ಹಲೋ ಗೈಸ್, ಎಲ್ಲರಿಗೆ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಮಂತ್ರಾಲಯ ಲಾಗ್ ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿರಿ. ಸೊ ಎಲ್ಲರಿಗೂ ಗೊತ್ತಿದೆ, ಆಲ್ರೆಡಿ ನನ್ನ ಚಾನಲ್ಲು ಡಿಲೀಟ್ ಆಗಿದೆ ಅಂತ, ಓಲ್ಡ್ ಚಾನಲ್ಲು. ಸೊ ಅದಕ್ಕೋಸ್ಕರನೇ ಈ ಚಾನಲ್ ಓಪನ್ ಮಾಡ್ತೇನೆ ಅದು. ಸೊ ಇವತ್ತಿನ ವಿಶೇಷ ಏನಿಲ್ಲ. ಸೊ ಇವತ್ತು ಆಫೀಸ್ಗೆ ಹೋಗ್ಬೇಕು, ಎಲ್ಲ ರೆಡಿ ಆಗೈತೆ. ಇನ್ನೇನು ಆಫೀಸ್ಗೆ ಹೋಗೋದು. ಆಫೀಸ್ ಅವರ್ಸಲ್ಲಿ ಏನು ಲಾಗ್ ಮಾಡಲ್ಲ, ಜಾಸ್ತಿ ಏನು ಲಾಗ್ ಮಾಡೋಕ್ಕೆ ಹೋಗಲ್ಲ. ಆದರೂ ಕ್ಯಾಪ್ಚರ್ ಮಾಡಿದ್ರೆ ತೋರಿಸ್ತೀನಂತೆ. ಸೊ ಬರೀ ಹೋಗೋಣಂತೆ, ಸ್ಟೇ ಟ್ಯೂನ್ ಆಗಿ. A few moments later. ಸೊ ಗೈಸ್, ಇನ್ನೇನು ಹೋಗೋಣ ಅಂತೆ ಆಫೀಸಿಗೆ. ಸೊ ಒಂದನ್ನು ನೋಡ್ಕೊಬಿಡ್ರಿ, ಇದು ನನ್ನ ಗಾಡಿ ತೊಗೊಂಡಿರೋದು ಹೊಸದು. ಓಕೆ. ಸೊ ಇದರಲ್ಲೇ ಮಂತ್ರಾಲಯಕ್ಕೆ ಹೋಗಿದ್ದು, ನಿನ್ನೆಲ್ಲ ಗೈಸ್ ಆಗಿತ್ತು, ಬಂದು ವಾಶ್ ಮಾಡಿಸಿ ರೆಡಿ ಮಾಡಿಸಿದ್ದೀನಿ. ಸೊ ಬರ್ರಿ ಹೋಗೋಣಂತೆ. ಬರೀ ಗೈಸ್ ಹೋಗೋಣಂತೆ, ಟೈಮ್ ಆಗಿದೆ ಆಲ್ರೆಡಿ. ಹೋಗಿ ಇನ್ನು ಟಿಫಿನ್ ಮಾಡಬೇಕು. ಟಿಫಿನ್ ಮಾಡಿ ಸ್ವಲ್ಪ ಡ್ರೆಸ್ಸಸ್ ಇದ್ದಾವೆ, ಡ್ರೆಸ್ಸಸ್ ವಾಷಿಂಗಿಗೆ ಕೊಡಬೇಕು. ಸೊ ಬರ್ರಿ ಸ್ಟೇಷನ್ನಾಗಿ ಹೋಗೋಣ. ಸೊ ಹೋಗ್ತಾ ಲಾಗಿನ್ ಮಾಡಲ್ಲ ಗೈಸ್, ಡೈರೆಕ್ಟ್ ಹಿಂಗೆ ಡೈರೆಕ್ಟ್ 1 hour later. ಮಾಡಕ್ಕೆ ಬಂದೀನಿ ಕೇತ್ರಿ ಅಂತ ರೆಸ್ಟೋರೆಂಟು. ಸೊ ಬರೀ ಇಡ್ಲಿ ಸಾಂಬಾರು ತಗೊಳ್ಳೋಣಂತೆ. ಸೊ ಬರೀ ಇಲ್ಲ ನಾಷ್ಟ ಮಾಡೋಣಂತೆ. ಸೊ ಯಾರು ನೋಡ್ರಿ, ಈ ಥರ ಇಲ್ಲ ಖಾಲಿಗೆ. ಸೊ ಬರ್ರಿ ನಾಷ್ಟ ಮಾಡೋಂತೆ. ಏನಿದೆ ಟೇಸ್ಟ್ Nice. ಸೊ ಬರೀ ಟಿಫಿನ್ ಆದ್ಮೇಲೆ ಸಿಗ್ತೀನಂತೆ, ಅದಕ್ಕೆ ಸ್ಟೇಟ್ ఉంది. ಸೊ ಗೈಸ್ ನಾಷ್ಟ ಮುಗೀತು. ಸೊ ಬರ್ರಿ ಹೋಗೋಣ ಆಫೀಸಿಗೆ. ಆಲ್ರೆಡಿ ಟೈಮ್ ಆಗಿದೆ 9:50 ಇರಬೇಕು, ಆಲ್ರೆಡಿ ಈಗ 9:17 ಆಗಿದೆ. ಬರ್ರಿ ಹೋಗೋಣ. ಏನಾಗಲ್ಲ ಗೈಸ್, ಟೈಮ್ ಆಗ್ತಾ ಇರಬೇಕು. ಆ ಬಾಯ್ಸ್ ಲೇಟ್ ಕೊಡು. ಸೊ ಬರ್ರಿ ಹೋಗೋಣ. ಬರ್ರಿ ಗೈಸ್, ನಿಮಗೆ ಒಂದೇ ನಮ್ಮ ಆಫೀಸ್ ಸಿಗ್ತೀನಂತೆ, ಅದಕ್ಕೆ ಸ್ಟೇಟ್ ನೈಸ್. A few moments later. ಆಫೀಸಿಗೆ ಬಂದ್ರಿ, ಟೈಮ್ ಆಗೈತಿ. ಇಲ್ಲಿ ಆಫೀಸ್ಗೆ ಹೋಗ್ಬೇಕು. ಇಲ್ಲಿ ನಮ್ಮ ದೀದಿ ಹೊರದಿದ್ದು ಹೋಗ್ತಾ ಇದ್ದಾರೆ. ಸೊ ಬರ್ರಿ ಹೋಗೋಣಂತೆ. ಆಲ್ರೆಡಿ ಟೈಮ್ ಆಗಿದೆ ಗೈಸ್, ಟೈಮ್ ಆಗಿದೆ 9:20. ಸೊ ಗೈಸ್ ಈಗ ಬ್ರೇಕಿಗೆ ಬಂದೇವಿ. ಸೊ ಬರ್ರಿ ಹೋಗೋಣಂತೆ. ಚಹಾ ಕೊಟ್ಬಿಟ್ಟ. ಸೊ ಗೈಸ್ ಚಹಾ ಕೊಟ್ಟರೆ ಮೈಲೆ ಹೀಟ್ ಆಗುತ್ತೆ, ಅದಕ್ಕೆ ಜ್ಯೂಸ್ ಕೊಟ್ಟು ಹೋಗೋಣ ಆಫೀಸಿಗೆ. ಸೊ ಚಹಾ ಕುಡ್ದಾಯ್ತು ಗೈಸ್, ಮತ್ತೆ ಹೋಗೋದು ಆಫೀಸಲ್ಲಿ ಕುಂದ್ರೋದು, ಚಿಲ್ ಮಾಡೋದು, AC ಹಾಕಿರ್ತಾರೆ, ತಣ್ಣಗ ಮಲ್ಕೊಬಿಡೋದು ಒಂದು 5 ನಿಮಿಷ. ಮತ್ತೆ ಕರೆಕ್ಟ್ ಲಂಚ್ ಟೈಮ್ ಎದ್ದೇಳೋದು, ಊಟ ಮಾಡೋದು, ಮತ್ತೆ ಹೋಗೋದು ಗೈಸ್. ಇದೆ ಪ್ರೋಟೀನ್. ಸೊ ಬರೀ ಲಂಚ್ ಟೈಮಲ್ಲಿ ಸಿಗ್ತಾನಂತೆ, ಆದರೆ ಇಲ್ಲಾಂದರೆ ಡೈರೆಕ್ಟ್ ಸಾಯಂಕಾಲ ಸಿಗಂತೆ. ಇವತ್ತು KTM ಶೋರೂಮ್ಗೆ ಹೋಗ್ಬೇಕು. ನಮ್ಮ ಫ್ರೆಂಡ್ ಅದೇನೋ ಬೋಲ್ಟ್ ಬೇಕಂತಿದ್ದಾರೆ. ಸೊ ಬರ್ರಿ ಚೆಕ್ ಮಾಡಿ ನೋಡುವ ಏನಂತ. ಸ್ಟೇಟ್ ಆಗಿರ್ತೇವೆ. Emotional, damn it. ಸೊ ಗೈಸ್ ಆಫೀಸ್ ಮುಗೀತು, ಇನ್ನೇನು ಹೊರಡದೆ. ಸೊ ಭಾರಿ ಮಳೆ ಬಂದಿದೆ ಗೈಸ್, ನೋಡ್ರಿ. ಸೊ ಗೈಸ್ ಇನ್ನೇನು ಹೊರಡೋದು. ಇವತ್ತು ಆ್ಯಕ್ಚುಲಿ KTM ಶೋರ್ ಹೋಗೋ ಪ್ಲ್ಯಾನ್ ಆಗಿತ್ತು, ಮಳೆ ಬಂತು ಅಂತ ಹೋಗೋಕ್ಕಾಗ್ತಿಲ್ಲ. ಸೊ ಆ ಪ್ಲ್ಯಾನ್ನ ಪೋಸ್ಟ್ಪೋನ್ ಮಾಡ್ತಾಯಿದ್ದೀನಿ ನಾಳೆಗೆ. ಸೊ ನೋಡೋಣಂತೆ ನಾಳೆ ದಿನ ಯಾವ ರೀತಿ ಇರುತ್ತೆ ಅಂತ. ಸೊ ಬರ್ರಿ ಇನ್ನೇನು ಹೋಗೋಣಂತೆ ರೂಮಿಗೆ. ಮಳೆ ನಿಂತಿದೆ, ಈಗೇನು ಮಳೆನು ಬರ್ತಾ ಇಲ್ಲ, ಆದರೂ ವೆದರ್ ಮಾತ್ರ ಸಖತ್ತಾಗಿದೆ ಗೈಸ್. ಸೊ ನಿಮ್ಗೊಂದು ತೋರಿಸ್ತೀನಿ ನೋಡ್ರಲ್ಲಿ ಯಾವ ರೀತಿ ಇದೆ ಸನ್ಸೆಟ್ ಅಂತ. ನೋಡ್ರಿ ಗೈಸ್ ಸನ್ಸೆಟ್. ಆ್ಯಕ್ಚುಲಿ ಫುಲ್ಲು ಮಳೆ ಗೈಸ್ ಇವತ್ತು ಹೈದ್ರಾಬಾದಲ್ಲಿ. ಡಾರ್ಕ್ ಕ್ಲೌಡ್ಸ್ ಹಾಗೆ ಇದೆ. ಈ ಕಡೆಲ್ಲ ಓಕೆ ಗೈಸ್, ಈ ಕಡೆ ಎಲ್ಲ ನಾರ್ಮಲ್ ಇದೆ, ಆದರೆ ಈ ಕಡೆ ಮಾತ್ರ ಫುಲ್ಲು ಡಾರ್ಕ್ ಗೈಸ್. ಹೋಗೋಣಂತೆ, ಇನ್ನೇನು ಟೈಮ್ ಆಗಿದೆ. ಸೊ ನಿಮಗೆ ಹೋಗ್ತಾ ಸಿಗ್ತೀನಂತೆ, ಸ್ಟೇ ಟ್ಯೂನ್ಗೆ. ಫುಲ್ಲು ಟ್ರಾಫಿಕ್ ಗೈಸ್. ಭಾರಿ ಮಳೆಯಿಂದ ಕರೆಂಟೆಲ್ಲ ಹೋಗಿದೆ ಹೈದ್ರಾಬಾದಲ್ಲಿ, ನೋಡ್ಬೋದು ಎಲ್ಲ ಕತ್ಲೈತೆ. ಸೊ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ಗೈಸ್. RCB ಟಿ ಶರ್ಟ್ ಕೂಡ
ಯಾವ್ದಾದ್ರೂ ಈ ಸಲ ಕಪ್ಪು ನಮ್ಮದು ಆಲ್ರೆಡಿ 2 ಕಪ್ ಬಂದಿದೆ. ಸೊ 3ನೇದಕ್ಕೂ ಪ್ರೊಸೆಸ್ ಆಗ್ತಾ ಇದೆ, ವೇಟ್ ಮಾಡಿರಿ. ಸೊ ಅಷ್ಟೇ ಗೈಸ್, ಈ ಲಾಗ್ ಏನೇನು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅದೇ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಸೊ ಸಿಗ್ತೀನಿ ಗೈಸ್ ನಾಳೆ ಲಾಗಲ್ಲಿ. ಅಲ್ಲಿ ತನಕ ಸ್ಟೇ ಟ್ಯೂನ್ ಆಗಿರಿ. ಬಾಯ್ ಬಾಯ್, ಕೀಪ್ ಸ್ಮೈಲಿಂಗ್, ಟಾಟಾ.